ಭ್ರಷ್ಟಾಚಾರ ನಿರ್ಮೂಲನೆ ಒಂದೇ ಒಂದು ದಾರಿ ಇರೋದು ಪಾರದರ್ಶಕತೆ ಅಲ್ವಾ. ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡೋದು ಒಂದೇ ಪಾರದರ್ಶಕತೆ ಇರೋದು. ಸಿಂಪಲ್ ಹೇಳ್ತೀನಿ, ನಿಮ್ದೊಂದು ತೋಟ ಇದೆ, ನನ್ಗಲ್ಲಿ ಕೆಲಸ ಕೊಟ್ಟಿದ್ದೀರಾ, ಅಲ್ಲೊಂದು CCTV ಕ್ಯಾಮ್ರಾ ಹಾಕ್ತೀರಾ, ನೋಡಪ್ಪ ನೀನ್ ಬರೋದು ಅಲ್ಲಿ ಒಂದು ಮಾರ್ಕ್ ಇರುತ್ತೆ, ಅಲ್ಲೊಂದು ನಮ್ಕು ನೀನ್ ಎಷ್ಟು ಗಂಟೆಗೆ ಬಂದೆ ಅನ್ನೋದು ನನಗೆ ರೆಕಾರ್ಡ್ ಆಗುತ್ತೆ, ನೀನ್ ಕೆಲಸ ಮಾಡು, ನಾನು ನೋಡ್ತೀನಿ ಇಲ್ಲಿ ಕೂತ್ಕೊಂಡು, ನೋಡಿದ್ರೆ ಮೇಲೆ ನನಗೆ ಸಂಬಳ ಕೊಡ್ತೀನಿ ಅಂತೀರಾ. ನಾನು ಹೇಳ್ತೀನಿ ಬೇಡ CCTV ಹಾಕ್ಬಿಡ, ನನ್ನ ಬಗ್ಗೆ ನಂಬಿಕೆ ಇಲ್ವಾ ನಿಮ್ಗೆ, ಯಾಕೆ ನಿಮ್ಗೆ ಯಾಕೆ ನಾನು ಮಾಡ್ತೀನಿ ಬಿಡಿ ಅಂತೀನಿ. ನೀವ್ ಯಾವ್ದು ಕರೆಕ್ಟ್ ಅಂತೀರಾ? ಆಬ್ವಿಯಸ್ಲಿ ನಮ್ಗೆ ಗೊತ್ತಾಗ್ಬೇಕಲ್ಲ ಅಲ್ವಾ, ಅಷ್ಟೇ ತಾನೇ. ಪಾರದರ್ಶಕತೆ ಒಂದೇ ಒಂದರಿಂದ ನಿಮ್ಗೆ ಭ್ರಷ್ಟಾಚಾರ ತಡಿಬಹುದು. ಓಕೆ. ಆಮೇಲೆ ಎಲ್ಲದಕ್ಕಿಂತ ಫಸ್ಟ್ ಆಫ್ ಆಲ್ ಇದರ ಮೂಲ ಎಲ್ಲಿದೆ ಅಂದ್ರೆ, ನಾನು ವೋಟ್ ಹಾಕೋದ್ರಲ್ಲೇ ನಾನು ತಪ್ಪು ಮಾಡಿದಾಗ ನಾನು ಬೇರೆದನ್ನ ಕೇಳೋದಕ್ಕೆ ಆಗಲ್ಲ. ನಾನು ವೋಟ್ ಹಾಕೋದೇ ಜಾತಿಗೋಸ್ಕರ ಹಾಕ್ತೀನಿ. ಏನ್ ಹೇಳಿ, ಈ ಮರಳು ಮಾಡ್ತಿರೋದು ಇದು ಆಕ್ಚುಲಿ ನಾನಲ್ಲ, ಮರಳು ಮಾಡ್ತಿರೋದು ಅಂದ್ರಲ್ಲ ನೀವು, ಈ ಪ್ರಚಾರಗಳು ಮಾಡ್ತೀವಲ್ಲ ಟಿವಿ ಮಾಧ್ಯಮಗಳಲ್ಲಿ, ಸಭೆ ಸಮಾರಂಭಗಳಲ್ಲಿ ಜೋರಾಗಿ ಮಾತಾಡೋದು, ಜನಗಳ ಕೈಲಿ ವಿಸಿಲ್ ಹೊಡಿಸ್ಕೊಳ್ಳೋದು, ಏನು ಮಾಡ್ತೀನಿ ನಾನಿದ್ದೀನಿ, ಅದು ಮರಳು ಮಾಡೋದಂದ್ರೆ ನಾನು ಅದು ಮಾಡಿದೆ, ನಾನು ಇದು ಮಾಡಿದೆ, ನಾನು ಹಿಂಗ್ ಮಾಡಿದೆ, ನಾನು ಅಲ್ಲಿ ಮಾಡಿದೆ, ನಾನು ವಿಷುವಲಿ ತೋರಿಸಿ ಸ್ವಾಮಿ ನೀವು ಮಾಡಿರೋದು ಅದು